ಎಲ್ರಿಗೂ ನಮಸ್ಕಾರ. ಇವತ್ತು 26ನೇ ತಾರೀಕು ಏಪ್ರಿಲ್ ಭಾನುವಾರ. ಇವತ್ತು ನಮ್ಮ ಗೋ ಗ್ರೀನ್ ಟೀಮಿಂದ ಹುಳಿಮಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಮಾಡಿರೋ ಒಂದು ಚಿಕ್ಕ ರಿಸರ್ಚ್ ಪ್ರಕಾರ ಸುಮಾರು 2000 ವರ್ಷ ಹಳೆಯ ಟೆಂಪಲ್ ಅದು, ಕೇವ್ ಟೆಂಪಲ್ ಅಂತ ಕೂಡ ಕರೀತಾರೆ. ಸೊ ಅಲ್ಲಿಗೆ ಹೋದ್ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನನ್ನ ಜೊತೆ ಮಂಜುನಾಥ್ ಸರ್ ಇದ್ದಾರೆ ಆ್ಯಂಡ್ ಸುಮಂತ್ ಇದ್ದಾರೆ. ಸೊ 3 ಜನನೂ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಇನ್ನೂ ಅಡಿಷ್ನಲ್ ಇನ್ಫಾರ್ಮೇಷನ್ ಇದ್ದರೆ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು. ಈಗ ಬನ್ನೇರುಘಟ್ಟ ರೋಡ್ ಎಂಟರ್ ಆಗ್ತಾ ಇದ್ದೀವಿ. ಇನ್ನೂ ಟ್ರಾಫಿಕ್ ಪಿಕಪ್ ಆಗಿಲ್ಲ, ಥ್ಯಾಂಕ್ಫುಲಿ. ಸ್ಲೋ ಲೆಸ್ ಟ್ರಾಫಿಕ್ ಇದೆ. ಥ್ಯಾಂಕ್ಫುಲಿ ಬೇಗ ರೀಚ್ ಆಗ್ತಿದ್ದೀವಿ ಅನಿಸುತ್ತೆ. ಈಗ ನಾವು ರಾಮಲಿಂಗೇಶ್ವರ ದೇವಸ್ಥಾನ ತಲುಪಿದ್ದೀವಿ. ಸೊ ಇನ್ನೂ ದೇವಸ್ಥಾನ ಓಪನ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡೋಣ. ಮೊದಲನೇದಾಗಿ ಇಲ್ಲಿ ವಿದ್ಯಾ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ಪ್ರೆಮಿಸಸ್ಸಲ್ಲಿದೆ ವಿದ್ಯಾ ಗಣಪತಿ ಮತ್ತು ನವಗ್ರಹ ಎರಡು. ನೋಡಿ, ಇಲ್ಲಿ ಗೋಡೆ ಮೇಲೆ ಸುಮಾರು ಆರ್ಟ್ ವರ್ಕ್ ಇದೆ. ರಾಮ ಶಿವ, ಇಲ್ಲಿ ರಾಮಾಯಣದ ರೆಪ್ರೆಸೆಂಟೇಷನ್ ಇದೆ. ಈಗ ಸೇತುವೆಯನ್ನು ಕಟ್ತಾ ಇರೋಂಥ ರೆಪ್ರೆಸೆಂಟೇಷನ್ ಇದೆ. ಸೊ ಇವತ್ತಿನ ನಮ್ಮ ರೈಡು ಮುಗಿತಾ ಬಂತು. ಇನ್ನು ವಾಪಸ್ ರಿಟರ್ನ್ ಹೋಗಬೇಕು. ಬಟ್ ಏನು ಖುಷಿ ಆಗುತ್ತೆ ಅಂದರೆ, ಬೆಂಗಳೂರು ಮತ್ತೊಂದು ಹಳೆಯ ಟೆಂಪಲ್, 2000 year old ಟೆಂಪಲ್ ಇದೆ. ಅಂದರೆ ಅದನ್ನು ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ. ಅಂದರೂ ಕೂಡ ಈ ಥರ ಹಳೆ ಟೆಂಪಲ್ ನೋಡೋಕ್ಕೆ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲೇ ಇಷ್ಟೊಂದೆಲ್ಲ ಹಳೆಯ ಟೆಂಪಲ್ಸ್ ಇದೆ ಅಂತ ಎಷ್ಟೋ ಸಲ ನಮಗೆ ಗೊತ್ತೇ, ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ. ಬಟ್ ನಮ್ಮ ಪಕ್ಕದಲ್ಲಿರೋ ದೇವಸ್ಥಾನಗಳೇ ನಮಗೆ ಗೊತ್ತಿರಲ್ಲ. ಇದು ಕೂಡ ತುಂಬ ಹಳೆಯ ದೇವಸ್ಥಾನ. ಇನ್ನೂ ಎಕ್ಸ್ಟ್ರಾ ಮಾಹಿತಿ ಬೇಕು ಅಂದರೆ ಎಲ್ಲ ಕಡೆ ಆಲ್ರೆಡಿ ವೀಡಿಯೋಸ್ ಅವೈಲಬಿಲಿಟಿ ಇದೆ. ಇವತ್ತಿನ ಕಾಲದಲ್ಲಿ ತುಂಬ ಇನ್ಫಾರ್ಮೇಷನ್ ಸೋಷಿಯಲ್ ಮೀಡಿಯಾದಲ್ಲೂ ಸಿಗುತ್ತೆ. ಬಟ್ ಇಟ್ಸ್ ಅ ಗುಡ್ ಇದು ಫ್ಯಾಮಿಲಿ ವಿಸಿಟ್ಗೂ ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ಟೈಮಿಂಗ್ 7 ಗಂಟೆಯಿಂದ 12, ಆಮೇಲೆ 5 ಗಂಟೆಯಿಂದ 7 ಗಂಟೆ ತನಕ. ಸೊ ಕಾಮಾಗಿದೆ, ಕೂತ್ಕೊಂಡು ಮೆಡಿಟೇಟ್ ಮಾಡೋಕ್ಕೆ ಕೂಡ ಜಾಗ ಇದೆ. ಸೊ ಬ್ಯೂಟಿಫುಲ್ ಪ್ಲೇಸ್ ಟು ಸ್ಪೆಂಡ್ ಸಮ್ ಟೈಮ್. ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಈಗ ಮತ್ತೆ ನಾವು ರಿಟರ್ನ್ ಜರ್ನಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.